ನಮಸ್ತೆ ಫ್ರೆಂಡ್ಸ್, ನಾನಿವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಭಾರತ ರತ್ನ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಜಿಲ್ಲೆ ಚಿಕ್ಕಬಳ್ಳಾಪುರದಲ್ಲಿರೋ ಇಶಾ ಫೌಂಡೇಶನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಂದಿ ಬೆಟ್ಟ. ನೋಡಿ, ಇದು ಉಡುಪಿ ರೆಸ್ಟೋರೆಂಟು. ಚೆನ್ನಾಗಿದೆ, ಸ್ನ್ಯಾಕ್ಸಿಂದ ಹಿಡಿದು ಊಟ ತನಕ ಸಿಗುತ್ತೆ. ನೋಡಿ, ಇದು ನಾಗಮಂಟಪ ಅಂತ. ಇಲ್ಲಿ ವಿಡಿಯೋ ಮಾಡೋಂಗಿಲ್ಲ. ಇಶಾ ಫೌಂಡೇಶನ್ಗೆ ಹೇಗೆಲ್ಲ ಹೋಗ್ಬೋದು ಅಂತ ನೋಡೋಣ. ಮೆಜೆಸ್ಟಿಕ್ ಟು ಚಿಕ್ಕಬಳ್ಳಾಪುರ 80 ಕಿಲೋಮೀಟ್ರು, 93 ರೂಪೀಸ್ ಆಗುತ್ತೆ. ಚಿಕ್ಕಬಳ್ಳಾಪುರ ಟು ಇಶಾ ಫೌಂಡೇಶನು 30 ರೂಪೀಸು, 8 ಕಿಲೋಮೀಟ್ರ್ ಆಗುತ್ತೆ. ಟ್ಯಾಕ್ಸಿ ಏನಾದರೂ ಮಾಡ್ಕೊಂಡು ಹೋಗಬೇಕು ಅಂದರೆ 4000 ಸಮಥಿಂಗ್ ಆಗುತ್ತೆ. ಇದೆಲ್ಲದಕ್ಕಿಂತ ಬೆಟರ್ ಅಂದರೆ KSRTCನವ್ರದ್ದು ಒಂದು ಬಸ್ ಇದೆ. ಒಬ್ಬರಿಗೆ 500 ರೂಪೀಸು, 5 ಪ್ಲೇಸ್ ತೋರಿಸ್ತಾರೆ. ಕೆಂಪೇಗೌಡ ಬಸ್ ನಿಲ್ದಾಣದಿಂದ 11 ಗಂಟೆಗೆ ಹೊರಟು ಭೋಗನಂದೀಶ್ವರ ದೇವಸ್ಥಾನ, ಕಣಿವೆ ಬಸವಣ್ಣ ದೇವಸ್ಥಾನ, ಸರ್ ಎಂ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಮತ್ತು ಸಮಾಧಿ, ಮುದ್ದೇನಹಳ್ಳಿ ರಂಗಸ್ಥಳ, ರಂಗನಾಥ ಸ್ವಾಮಿ ದೇವಸ್ಥಾನ ಮತ್ತು ಇಶಾ ಫೌಂಡೇಶನು. ನೈಟು ಲೇಸರ್ ಶೋನು ತೋರಿಸ್ಬಿಟ್ಟೆ ಅವರು ಮೆಜೆಸ್ಟಿಕ್ ವಾಪಸ್ 9:30ಕ್ಕೆ ಕರ್ಕೊಂಡು ಬರ್ತಾರೆ. www.ksrtc.in ವೆಬ್ಸೈಟು ಮತ್ತು ಅವತಾರ್ ಬುಕ್ಕಿಂಗ್ ಆ್ಯಪಲ್ಲಿ ನೀವು ಬುಕ್ ಮಾಡ್ಬೋದು. ಮತ್ತೇನಂದರೆ ನಾವು ಅದು ಬುಕ್ಕಿಂಗ್ ಮಾಡಬೇಕು ಅಂತಲೇ ಅಂದ್ಕೊಂಡ್ವಿ, ಬಟ್ ನಮ್ಗೆ ಅದೇನು ಮಾಡ್ರೂ ಆಗ್ತಾಯಿಲ್ಲಾಗಿತ್ತು. ನಾವು ಯಾಕಂದರೆ ಮೆಜೆಸ್ಟಿಕ್ ಟು ಚಿಕ್ಕಬಳ್ಳಾಪುರ ಅಂತ ಮೆನ್ಷನ್ ಮಾಡ್ತಿದ್ವಿ, ಅದು ಏನು ಮಾಡ್ರೂ ತೊಗೊಳ್ತಾ ಇಲ್ಲಾಗಿತ್ತು. ಅದಕ್ಕೆ ಆ ಪ್ಯಾಕೇಜ್ ಇಲ್ಲ ಅಂದ್ಬಿಟ್ಟು ನಾವು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿದ್ವಿ ಲೇಸರ್ ಶೋ ನೋಡಬೇಕು ಅಂತಲೇ. ಅಲ್ಲೇನು ಮೆನ್ಷನ್ ಮಾಡಬೇಕು ಅಂದರೆ ಕೆಂಪೇಗೌಡ ಬಸ್ ಸ್ಟೇಷನ್ ಟು ಇಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ. ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಬಸ್ಸು. ನಾವು ಬಂದಾಗ 4 ಬಸ್ ಬಂದಿತ್ತು. ಅದು ಈ ಸ್ಟ್ಯಾಚು ಬಂದುಬಿಟ್ಟು 112 ಅಡಿ ಇದೆ. ಈ ಸ್ಟ್ಯಾಚು ಡಿಸೈನ್ ಮಾಡಿರೋದು ಶ್ರೀ ಸದ್ಗುರು ಜಗ್ಗಿ ವಾಸುದೇವ್ ಗುರುಜಿ ಅವರು. ಇವರು ಹೆಡ್ ಆಫ್ ದ ಇಶಾ ಫೌಂಡೇಶನ್ನು. ಯೋಗ ಸಂಸ್ಕೃತಿ ಪ್ರಕಾರ ಮೋಕ್ಷವನ್ನು ಸಾಧಿಸೋಕೆ 112 ಸಾಧ್ಯತೆ ಇವೆ. ಮತ್ತು ನಮ್ಮ ಹ್ಯೂಮನ್ ಸಿಸ್ಟಮಲ್ಲಿ 112 ಚಕ್ರಗಳನ್ನು ಸಂಕೇತಿಸುತ್ತದೆ. ಅದನ್ನಿಟ್ಕೊಂಡು ಸದ್ಗುರು ಅವರು ಈ ಆದಿಯೋಗಿ ಸ್ಟ್ಯಾಚ್ಯೂವನ್ನು 112 ಅಡಿ ಫೀಟಲ್ಲಿ ಕಟ್ಟಿದ್ದಾರೆ. ಇದು ಜಾಗದ ವಿಸ್ತೀರ್ಣ ಬಂದುಬಿಟ್ಟು 25-30 ಎಕರೆ ವಿಸ್ತಾರವಾಗಿದೆ. ಇಲ್ಲಿ ರೋಡ್ ತುಂಬ ಚೆನ್ನಾಗಿದೆ. ನೀವೇನಾದರೂ ವೆಹಿಕಲಲ್ಲಿ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರ್ಬೋದು. ನಾವು ಬಂದಿರೋದು ಸಂಡೇ, ಅದಕ್ಕೆ ಫುಲ್ ರಶ್ ಇದೆ. ಅದು ಮತ್ತು ಸಾಯಂಕಾಲ 5 ಗಂಟೆ ಸುಮಾರಿಗೆ ಇದು. ಯಾಕಂದರೆ ಎಲ್ಲರೂ ಲೇಸರ್ ಶೋ ನೋಡೋಕ್ಕೆ ಬಂದಿರೋದು, ಅದಕ್ಕೆ ತುಂಬಾ ಜನ ಇದ್ದರು. ರೇನಿ ಸೀಸನ್ನಲ್ಲಿ ಮಾತ್ರ ಬರೋಕ್ಕೆ ಹೋಗಬೇಡಿ, ಯಾಕಂದರೆ ಮಳೆ ಬಂತು ಅಂದರೆ ಲೇಸರ್ ಶೋ ಮಾಡಲ್ವಂತೆ. ನೋಡಿ, ನಂದಿ ಮತ್ತು ತ್ರಿಶೂಲ ಇವಾಗ ಸದ್ಯ ಮಾಡಿದ್ದಾರೆ. ನಾವು 8 ತಿಂಗಳು ಹಿಂದೆ ಬಂದಿದ್ವಿ, ಆವಾಗ ಏನಿರಲಿಲ್ಲ. ಮತ್ತು ರೋಡು ಅಷ್ಟೇ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಈ ವ್ಯೂ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು, ಬೆಟ್ಟಗಳ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಲೇಸರ್ ಶೋ ನೋಡೋಕೆ ಎಲ್ಲರೂ ರೆಡಿಯಾಗಿ ಕೂತಿದ್ದಾರೆ. ನೋಡಿ, ತುಂಬಾ ಗಾಳಿ, ತುಂಬಾ ಚಳಿ ಇರುತ್ತೆ. ನೀವೇನಾದರೂ ಬರೋದಿದ್ರೆ ಸ್ವೆಟ್ರ್ ಅಂತೂ ಹಾಕ್ಕೊಂಡೇ ಬನ್ನಿ. ಮತ್ತು ಇಲ್ಲಿ ಕೂತ್ಕೊಳ್ಳೋಕೆ ಚಾಪೆ ಎಲ್ಲ ತಂದಿದ್ರು. ಶಾರ್ಟ್ಸಲ್ಲಿ ಇದು ಯಾವ ಪ್ಲೇಸು ಅಂತ ಕೇಳಿದ್ದೆ. ಇದು ಬಂದುಬಿಟ್ಟು ಉಡುಪಿ ರೆಸ್ಟೋರೆಂಟಲ್ಲಿದೆ. ನಾವೇನಾದರೂ ಫುಡ್ ಐಟಮ್ ಆರ್ಡ್ರ್ ಮಾಡಿಕೊಂಡು ತಗೊಂಡು ಬಂದು ಇಲ್ಲಿ ಸೈಡಲ್ಲಿ ಕುತ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿದೆ. ಮಳೆ ಇರೋದ್ರಿಂದ
ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ನಾನಿವಾಗ ಉಲ್ಲನ್ನ ಬೇಸಿಕ್ ಹೆಣಿಕೆಯಿಂದ ಸ್ಟಾರ್ಟ್ ಮಾಡಿ ಅದರಲ್ಲಿ ಏನೇನು ಮಾಡಬಹುದು ಅಂತ ವಿಡಿಯೋ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ವಿಡಿಯೋ ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಹರ್ ಹರ್ ಮಹಾದೇವ್ ಅಂತ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಮತ್ತೊಮ್ಮೆ ಸಿಗೋಣ. ಬಾಯ್ ಫ್ರೆಂಡ್ಸ್.